ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಹರಿಯಾಣ ನೋಡಿ ಒಂದು ದೊಡ್ಡ ಬದಲಾವಣೆ ಕಾಣ್ತಾ ಇದೆ. ಬಿಜೆಪಿ 43ರಲ್ಲಿ ಮುನ್ನಡೆ. ಕೇವಲ 3 ಬೇಕು ಅಧಿಕಾರಕ್ಕೆ. 3 ಬೇಕು ಅಧಿಕಾರಕ್ಕೆ. ದೊಡ್ಡ ಬದಲಾವಣೆ ಕಾಣ್ತಾ ಇದೆ. ಆಲ್ರೆಡಿ ಬಿಜೆಪಿ ಬಿಟ್ಬಿಟ್ಟಿತ್ತು ರಾಜ್ಯವನ್ನ. 43 ಮುನ್ನಡೆ. ಬೇಕಿರೋದು 46. ಕಾಂಗ್ರೆಸ್ 39ರಲ್ಲಿದೆ. 56 ತನಕ ಹೋಗಿತ್ತು, 60ರ ತನಕ ಹೋಗಿತ್ತು. ಇದು ಮುನ್ನಡೆ. ಮತ್ತೊಂದು ಕಡೆ ನ್ಯಾಷನಲ್ ಕಾನ್ಫರೆನ್ಸ್ 41 ಮತ್ತು ಕಾಂಗ್ರೆಸ್ 8. ಬಹುಶಃ ಅವರಿಬ್ಬರು ಸೇರಿ ಸರ್ಕಾರ ರಚನೆ ಮಾಡೋದು ಫಿಕ್ಸ್ ಆಗಿದೆ. ಮತ್ತು ಅದು ಕೂಡ ಚೇಂಜ್ ಆಗ್ಬೋದು, ಗೊತ್ತಿಲ್ಲ ನಮಗೆ. ಇದು ಮುನ್ನಡೆ. ಆದರೆ ಬಿಜೆಪಿ ಬಾಳಕ್ಕೆ ಸಂತಸದ ವಿಚಾರ. ಸದ್ಯಕ್ಕೆ ಬಿಜೆಪಿ 43ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 60ರ ತನಕ ಹೋಗಿತ್ತು ಕಾಂಗ್ರೆಸ್, 60ರ ತನಕ ಹೋಗಿತ್ತು. ಆಮೇಲೆ ವಿಪರೀತವಾದಂಥ ಆಂಟಿ ಇನ್ಕಂಬೆನ್ಸಿ, 10 ವರ್ಷಗಳ ನಿರಂತರ ಆಡಳಿತ. ಆಮೇಲೆ ಅಲ್ಲಿ ನಾನು ಹೇಳಿದಲ್ಲ, ಜವಾನ್, ಕಿಸಾನ್, ಪೈಲ್ವಾನ್. ಆಮೇಲೆ ಜಾಟ್ ಮತಗಳು ದೂರ ಸರಿದಿದ್ವು. JJP 0-0 ಇದೆ ಈಗಲೂ ಕೂಡ. ದಲಿತ ಮತಗಳು, ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ದೊಡ್ಡ ಫೇವರ್ ಆಗತ್ತೆ ಅಂತಿತ್ತು. ಇಲ್ಲಿ ನೋಡಿದರೆ ಕಾಂಗ್ರೆಸ್ ಮತ್ತೊಂದು ಕಡಿಮೆ ಆಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಇದು ಬರೋದಿದೆಯಲ್ಲ, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಆಗೋದು ಅದು ದೊಡ್ಡ ಸಾಧನೆ. ಅಬಾಬಾಬಾಬಾಬಾ. ಜಾರ್ಜ್ ಫರ್ನಾಂಡಿಸ್ ದ ಗ್ರೇಟ್ ಸನ್ ಆಫ್ ಇಂಡಿಯಾ. ಹರಿಯಾಣದಲ್ಲೂ ಕೂಡ ಕರ್ನಾಟಕ ಮಾಡೆಲ್ ಸಕ್ಸಸ್. ಬಿಜೆಪಿ ಆಡಳಿತ ವಿರೋಧಿ ಅಲೆ ಜೊತೆ ಗ್ಯಾರಂಟಿ ಗುದ್ದು. ಸಖತ್ತಾಗಿ ಗ್ಯಾರಂಟಿ ಕೊಟ್ಟಿದ್ದಾರಂತೆ. ಆದರೆ ಬಟ್ ಗ್ಯಾರಂಟಿ ಅನ್ನೋದಕ್ಕಿಂತಲೂ ಇಲ್ಲಿ ಬಿಜೆಪಿ ಪ್ರತಿ ಬಾರಿ ನಮ್ಮ ರಾಜ್ಯದ್ದೇ ಆಗಿರಬಹುದು, ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ನಾವು ಗಮನಿಸಿದ್ವಿ, ಬಹಳ ಎಡವಟ್ಟುಗಳನ್ನ ಮಾಡ್ಕೊಳ್ತು ಅಂತ. ಹಿರಿಯರ ಕಡೆಗಣನೆ ಇರಬಹುದು, ಕೆಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ನೀವು ಹೇಳ್ದಂಗೆ ಹರಿಯಾಣದಲ್ಲಿ ಈ 3 ಕೃಷಿ ಕಾಯ್ದೆ ಜಾರಿ ತಂದಾಗ ಅದನ್ನು ಮನವರಿಕೆ ಮಾಡುವಲ್ಲೂ ಕೂಡ ಬಿಜೆಪಿ ವಿಫಲ ಆಯಿತು. ಹೋರಾಟವನ್ನು ಹತ್ತಿಕ್ಕಿದ್ದ ರೀತಿ ಸರಿ ಇರಲಿಲ್ಲ ಅಂತ. ಈಗ ಏನಾಗುತ್ತೆ, ಕೆಲವು ನಾಯಕರುಗಳಿರ್ತಾರೆ. ಆಮೇಲೆ ನರೇಂದ್ರ ಮೋದಿ ಅವರಿಗೆ ಆ ಶಕ್ತಿ ಇತ್ತು ನನ್ನ ಪ್ರಕಾರ. ಈಗ ಹೋರಾಟ ಮಾಡ್ತಾ ಇದ್ದಾರಪ್ಪ, ನೀವಲ್ಲಿ ಮುಳ್ಳು ಬೇಲಿ ಹಾಕುವುದರ ಬದಲಾಗಿ ಕೆಲವು ನಾಯಕರಿಗೆ ಎಂಥ ಶಕ್ತಿ ಇರುತ್ತೆ ಅಂತಂದರೆ ನೇರವಾಗಿ ಹೋಗ್ಬಿಡ್ತಾರೆ. ನೇರವಾಗಿ ಹೋಗ್ಬಿಟ್ಟು ಆ ಘಟನಾ ಸ್ಥಳಕ್ಕೆ ಬಂದಿದ್ರು ಕೂಡ ನಿಮ್ಗೇನಾಗ್ಬಿಡುತ್ತೆ ಅಂದರೆ, ನಾಯಕ ಬಂದಿದ್ದಾನೆ, ನಿಮ್ದು ಏನಾಗಬೇಕು, ನಾನು ಮಾತಾಡ್ತೀನಿ, ನಿಮ್ಮ ಮನವರಿಕೆ ಮಾಡಿಕೊಟ್ರೆ ಆಯಿತು, ಚರ್ಚೆ ಮಾಡಿಕೊಟ್ರೆ ಆಯಿತು. ನಿಮ್ದೇನಪ್ಪ ಸಮಸ್ಯೆ, ನಿಮ್ದೇನು ಸಮಸ್ಯೆಗಳು, 10 ಪಾಯಿಂಟ್ಗಳು ತಗೊಂಡ್ಬನ್ನಿ ನನ್ನ ಬಳಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂಥದ್ದು. ಒಮ್ಮೆ ನನಗೆ ಅದು ಕುಮಾರಸ್ವಾಮಿ ವಿಚಾರದಲ್ಲಿ ಭಾಳ ಖುಷಿಯಾಗುತ್ತೆ. ಈ ರೈತರ 25,000 ರೂಪಾಯಿ, ಏನು 25,000 ರೂಪಾಯಿ ಅಲ್ಲ, ಒಂದು 25,000 ಕೋಟಿ ಅವರು ಸಾಲ ಮನ್ನಾ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಎಲ್ಲ ರೈತ ಸಂಘಟನೆಗಳನ್ನು ವಿಧಾನಸೌಧಕ್ಕೆ ಕರೆಸಿಬಿಟ್ಟು ಒಂದು ಮೀಟಿಂಗ್ ಮಾಡಿದರು, ಮನವರಿಕೆ ಮಾಡಿದರು. ಆಗ ಕೆಲವರು ಹೇಳಿದರು, ಸ್ವಾಮಿ ಕೆಲವರೆಲ್ಲ ದೊಡ್ಡ ದೊಡ್ಡ ಇವರಿದ್ದಾರೆ, ಯಾರು ರೈತರು, ಅವ್ರದ್ದೆಲ್ಲ ಮಾಡಬೇಡಿ ಅಂತೇಳಿ ಅವರು ಒಪ್ಕೊಂಡ್ರು. ಇದು ಏನಾಯಿತು ಅಂದರೆ, ಈ ರೈತರಿಗೆ ಅನ್ಯಾಯ ಆಗ್ತಾ ಇದೆಯಾ, ಅಲ್ಲಿರ್ಬೋದು ನೀವು ಖಾಲಿಸ್ತಾನ್, ಜೈ ಖಾಲಿಸ್ತಾನ್, ಅವರು ಮತ್ತೊಂದು ಟೀಕೆ ಟಿಪ್ಪಣಿ ಬೇರೆ. ನಮ್ಮನ್ನು ಆಳುವಂಥ ನಾಯಕರು ನಮಗೆ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು, ಅದು ಬೇಕಿರುವಂಥದ್ದು. ಬಟ್ ಎಲ್ಲವನ್ನು ಕೂಡ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಕರ್ನಾಟಕ ಮಾದರಿ ಗ್ಯಾರಂಟಿ ಯೋಜನೆಗಳ ಕಾಂಗ್ರೆಸ್ ಬಹಳ ದೊಡ್ಡ ಬೂಸ್ಟ್ ಇದು. ಹೌದು, ಯಾಕಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಇದ್ದ ಬಿಜೆಪಿನೇ ಈ ಬಾರಿ 60 ಸ್ಥಾನಗಳನ್ನು ಕಳ್ಕೊಂಡಿದೆ. ಹೌದು, ಅದರ ಅರ್ಥ ಇವರು ಹೇಳದೇ ಇದ್ರು ಕೂಡ ನರೇಂದ್ರ ಮೋದಿ ಅವರ ಪ್ರಭಾವ ಕಡಿಮೆ ಆಗಿದೆ ಅಂತೇಳಿ ಕಾಂಗ್ರೆಸ್ ಹೇಳ್ಕೊಂಡು ಓಡಾಡುತ್ತೆ. ಆಯ್ತಾ? ಅದರ ಜೊತೆಗೆ ಈಗ ಹರಿಯಾಣದಲ್ಲಿ ಬಂತು, ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಒಂದು ವೇಳೆ ಸರ್ಕಾರ ರಚನೆ ಮಾಡಿದರೆ ನೋಡಿ, ಸರ್ಕಾರ ರಚನೆಯ ಕಸರತ್ತುಗಳ ನೋಡಿ 26+15 ನೋಡಿ. ಜಮ್ಮು ಕಾಶ್ಮೀರ ಕಣಿವೆ ರಾಜ್ಯದಲ್ಲಿ ಗರಿಗೆದರಿದ ರಾಜಕೀಯ ಹೊರಟರು ನೋಡಿ. ಸರ್ಕಾರ ರಚನೆಗೆ 2 ಕಡೆಯಿಂದ ಕಸರತ್ತು. ಜಮ್ಮು ಕಾಶ್ಮೀರದ ಹೋರಾಟ ಕಾಂಗ್ರೆಸ್ ಹೈಕಮಾಂಡ್ ಹೋಯ್ತು ನೋಡಿ. ಈಗ ಅದರ್ಸ್ ಇದ್ದಾರೆ 10 ಜನ ಕೂಡ. PDP ಬಿಜೆಪಿ ಜೊತೆಗಿದ್ರೆ ಮಾತ್ರ ಕಾಂಗ್ರೆಸ್ ಅಂದ್ರೆ ಅಧಿಕಾರದ PDP ಬಿಜೆಪಿ ಜೊತೆಗೆ ಹೋದ್ರೆ ಮಾತ್ರ ಅಲ್ಲಿ ಅಧಿಕಾರದ ಗದ್ದಿಗೆ ಇರೋದಕ್ಕೆ ಸಾಧ್ಯ. ಇಲ್ಲ ಇಲ್ಲ ಇಲ್ಲ, ಆಗಲ್ಲ ಆಗಲ್ಲ. ಲೋಕಲ್ ಪಾರ್ಟಿಗಳು ಇಲ್ಲ ಇಲ್ಲ ಇಲ್ಲ. ಬಿಜೆಪಿ 28 ಇದೆಯಲ್ವಾ, ಕರೆಕ್ಟ್. ಇನ್ನು PDP 5 ಇದೆ. ಎಷ್ಟಾಯ್ತು? 33 ಆಯ್ತು. 33 ಇನ್ನೂ 13 ಬೇಕಾಗುತ್ತೆ. 13 ಅಂತಂದ್ರೆ ಅದರ್ಸ್ 10 ಇದ್ದಾರೆ, ಸಾಕಾಗ್ತಾ ಇಲ್ಲ. ಅಲ್ಲಿ ಇನ್ನು 3 ಮಾತ್ರ ಬಾಕಿ ಇರೋದು. ಇಲ್ಲಿ ಇರೋವಂಥದ್ದು ಒಂದೇ. ಇಲ್ಲಿ ಒಂದು ಡ್ರಾಮಾ ಅಂತಂದ್ರೆ ಡ್ರಾಮಾ. ಆದರೆ ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೇಳ್ಬಿಡ್ಬೇಕು, ಒಮರ್ ಅಬ್ದುಲ್ಲಾಗೆ ಹೇಳ್ಬಿಡಕ್ಕೆ, ನಾನು ನಿನಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ ಬಿಜೆಪಿ,
ನೀವೇ ಆಗಿಬಿಡಿ ಮುಖ್ಯಮಂತ್ರಿ ಅಂಥದ್ದು ನಡೀಬಹುದು, ಹೇಳೋಕ್ಕಾಗಲ್ಲ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಹೋಗಿದೆ. ಯಾಕಂದರೆ ಕಾಂಗ್ರೆಸ್ 15 ಇದೆ. ಕರೆಕ್ಟ್. ಯಾಕೆ ಅಂತಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಏನಾದರೂ, ಜಸ್ಟ್ ನನ್ನ ಒಂದು ಪರ್ಸೆಪ್ಷನ್ ಇದು, ನ್ಯಾಷನಲ್ ಕಾನ್ಫರೆನ್ಸ್ ಏನಾದರೂ ಬಿ ಜೆ ಪಿ ಜೊತೆ ಹೋದರೆ ಅಥವಾ ಬಿ ಜೆ ಪಿ ಸಪೋರ್ಟ್ ಮಾಡಿದರೆ, ಯಾವಾಗ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕಿರುತ್ತೆ ಅದರ ಫ್ರೆಂಡ್ಶಿಪ್ ಮಾಡಿದರೆ ಯಾರಿಗೂ ಒಳ್ಳೆಯದು? ಈಗ ಕೇಂದ್ರದಲ್ಲಿ ಒಂದು ದೊಡ್ಡ ಪಕ್ಷ ಅಧಿಕಾರದಲ್ಲಿದೆ, ಬಿ ಜೆ ಪಿ ನೇತೃತ್ವದ NDA ಅಧಿಕಾರದಲ್ಲಿದೆ, ನಾನು ರಾಜ್ಯದಲ್ಲಿದ್ದೀನಿ, ನಾನು ಅದರ ಜೊತೆ ಫ್ರೆಂಡ್ಶಿಪ್ ಮಾಡಿದರೆ ನನಗೆ ಹೆಚ್ಚು ಸವಲತ್ತು ಸಿಗೋದಿಲ್ಲ? ಸಿಗುತ್ತೆ, ಒಳ್ಳೇದು ನಮಗೆ. ದ್ಯಾಟ್ಸ್ ಇಟ್. ಹೌದು. ಆದರೆ ಅವ್ರದ್ದು ಸಿದ್ಧಾಂತಗಳೆಲ್ಲ ಬೇರೆ ಬೇರೆ ಇರುತ್ತೆ, ಅದು ಆ ಥರ ಆಗಲ್ಲ. ನೋಡಿ, ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ 29, ನ್ಯಾಷನಲ್ ಕಾನ್ಫರೆನ್ಸ್ 28, ಆಮೇಲೆ ಕಾಂಗ್ರೆಸ್ 15, 46 ಬೇಕು ಇಲ್ಲಿ ಗೆಲ್ಲೋದಕ್ಕೆ ವೀಕ್ಷಕರೇ. ಈ ಹಿಂದೆ ಬಿ ಜೆ ಪಿ ಹಾಗೂ PDP ಸರ್ಕಾರ ರಚನೆ ಮಾಡಿತ್ತು. ಸೊ ಅಲ್ಲಿಗೊಂದು ಅರ್ಥ ಆಯಿತು, ಬರೀ ನರೇಂದ್ರ ಮೋದಿ ಅವರ ಫೇಸ್ ವರ್ಚಸ್ಸು, ಹಿಂದುತ್ವದ ಜಪ ವರ್ಕೌಟ್ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅದು ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲೂ ಕೂಡ ಕನ್ಫರ್ಮ್ ಆಗಿತ್ತು. ಕಾರಣ ಉತ್ತರ ಪ್ರದೇಶದಲ್ಲಿ ನಾವು ರಿಸಲ್ಟನ್ನು ಗಮನಿಸಿದಾಗ ಈಗ ಅದು ಜಮ್ಮು ಕಾಶ್ಮೀರದ ವಿಚಾರ ಇರ್ಬೋದು, ಹರಿಯಾಣದಲ್ಲೂ ಕೂಡ ಅದು ವರ್ಕೌಟ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಈ ಬಾರಿ BJP ಪ್ರತಿ ಸಲ ಹಿಂದುತ್ವದ ಜಪ, ಮೋದಿಯವರ ವರ್ಚಸ್ ಇಟ್ಕೊಂಡು ಹೋಗ್ತಾ ಇದ್ರು. ಬಟ್ ಅದು ಎರಡೇ ಸಾಕಾಗಲ್ಲ ಅಂತ ಎಲ್ಲೇ ಆದ್ರೂ ಕೂಡ ಈಗ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲೂ ಕೂಡ ಬರೀ ಹಿಂದುತ್ವದ ಜಪ ಮಾಡ್ಕೊಂಡು ಅದು ಏನು ಗೊತ್ತಾ, ಒಂದು ಮೆಟ್ಟಿಲು ಸಾಕು. ಹಿಂದುತ್ವ ಕೂಡ ಒಂದು ಭಾಗ, ಆಯ್ತಾ? ಆ ಹಿಂದುತ್ವ ಅನ್ನೋದು ನಿಮಗೆ ಆಡಳಿತ ಮಾಡೋಕ್ಕೆ ಅದು ಯೂಸ್ ಆಗಲ್ಲ, ಅದು ಆಡಳಿತದ ಹತ್ತಿರಕ್ಕೆ ಬರೋಕ್ಕೆ ಯೂಸ್ ಆಗುತ್ತೆ. ಅದಾದ ನಂತರ ನಿಮ್ಮ ನೀತಿ ನಿರೂಪಣೆ ಹೇಗಿರುತ್ತೆ, ದೇಶ ವಿದೇಶಗಳ ಜೊತೆ ನಿಮ್ಮ ನೀತಿ ನಿರೂಪಣೆ ಹೇಗಿರುತ್ತೆ, ರಾಜ್ಯಗಳ ಜೊತೆ ಹೇಗಿರುತ್ತೆ. ನೀವು ನೋಡಿ, ಇದ್ದವಾದಕ್ಕೆಲ್ಲ ಟ್ಯಾಕ್ಸು ಎಷ್ಟು ಅಂತಾರೆ ಈ ಜನಗಳು ಕೂಡ. ಹೌದು. ನೀವು ಇನ್ಶೂರೆನ್ಸು, ಜನಗಳು ಸಾಯ್ತದ್ರೆ ಇನ್ಶೂರೆನ್ಸ್ಗೆ ನೀವು 28% ಟ್ಯಾಕ್ಸ್ ಹಾಕ್ತೀರಿ ಅಂತಂದರೆ ಅದಕ್ಕೆ ಅರ್ಥ ಇದೆಯಾ? ಕಣಿವೆ ರಾಜ್ಯಕ್ಕೆ BJP ನಾಯಕರು, ಕಾಂಗ್ರೆಸ್ ನಾಯಕರು ಎಂಟ್ರಿ, AICC ಕಚೇರಿಯಲ್ಲಿ ಸರ್ಕಾರ ರಚನೆಗೆ ಮುಂದುವರೆದ ಕಸರತ್ತು. ಹಾಗಂತ BJPಯಲ್ಲಿ ಬಿಡುತ್ತೆ ಅಂತಲ್ಲ. ನೋಡಿ, ಈಗ 30 + 15 45 ಆಯಿತು, ಇನ್ನು ಒಂದು ಬೇಕು. ಹೌದು. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ಗೆ. ಮತ್ತೊಂದು ಕಡೆ BJP ಕೂಡ ಬಿಡೋದಿಲ್ಲ. 29 ಇದೆ, ಅದರ್ಸ್ 10 ಇದ್ದಾರೆ, PDP 5 ಇದೆ, 40 45 ಆಟ ಜೋರಾಗಿದೆ. 46 ಬೇಕು ವೀಕ್ಷಕರೇ ಮಿನಿಮಮ್. ಆದರೆ ಕೇವಲ 46 ಇಟ್ಕೊಂಡು ರಚನೆ ಮಾಡೋಕ್ಕಾಗಲ್ಲ, ಮಿನಿಮಮ್ 50 ಆದರೂ ಬೇಕು. ಯಾಕಂದರೆ ನಾಳೆ ಯಾರಾದರೂ ಕೈ ಕೊಟ್ಟುಬಿಟ್ರೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ 110 ಬಂದಾಗ 3 ಎಕ್ಸ್ಟ್ರಾ ಬೇಕಿತ್ತು. ಆದರೆ ಯಡಿಯೂರಪ್ಪನವರು 6 ಜನರನ್ನು ರಾಜೀನಾಮೆ ಕೊಡಿಸಿ ಸರ್ಕಾರ ರಚನೆ ಮಾಡಿದರು. ಯಾಕಂದರೆ ಇನ್ನೊಬ್ಬ ಕೈ ಕೊಟ್ಟರೆ ಕಷ್ಟ ಆಗಿಬಿಡತ್ತೆ ಅಂತೇಳಿ. ನೋಡಿ, ಹರಿಯಾಣದಲ್ಲಿ ಸ್ಪಷ್ಟ ಬಹುಮತ ಕಾಂಗ್ರೆಸ್ 55, ಇನ್ನು 4 ಕ್ಷೇತ್ರ ಬಾಕಿ ಇದೆ. ಕಳೆದ ಬಾರಿ 40 ಗಳಿಸಿದಂಥ BJP ಈ ಬಾರಿ ಕೇವಲ 25, ಕಳೆದ ಬಾರಿ 10 ಗಳಿಸಿದಂಥ JJP ಕೇವಲ 2. ಜಾಟ್ ಮತ, ಮುಸ್ಲಿಂ ಮತ ಮತ್ತು ದಲಿತ ಮತ ಬಹುಶಃ ಭೂಪೇಂದ್ರ ಸಿಂಗ್ ಹೂಡಾ ಅಥವಾ